ನಂಬರ್ ಹೇಳ್ತೆ ಅದಕ್ಕೆ ಮಾಡ್ತೇನೆ. ದರ್ಭಾಹ ದರ್ಭಪಾಣಿ ಆಚಮನಂ ಕುರ್ಯಾತ್. ಎಲ್ಲ ವೈದಿಕ ಕರ್ಮದ ಆರಂಭದಲ್ಲಿ 2 ಅಥವಾ 4 ದರ್ಭೆಯ ಪವಿತ್ರವನ್ನು ಹಾಕಿ ಆಚಮನ ಮಾಡಿ ಕರ್ಮವನ್ನು ಶುರು ಮಾಡ್ತಾರೆ. ಹಾಗಿದ್ರೆ ಈ ದರ್ಭೆಗೆ ಯಾಕಷ್ಟು ಮಹತ್ವ? ದರ್ಭೆಯ ಅಮಾವಾಸ್ಯೆ ಅಂತ ಕರೀತಾರೆ. ಮೊನ್ನೆ ಆಯಿತು. ಯಾಕೆ ಕೇಳಿದರೆ, ಅವ ಗರುಡ ತನ್ನ ತಾಯಿಯ ದಾಸ್ಯವನ್ನು ಬಿಡಿಸುವುದಕ್ಕೋಸ್ಕರ ದೇವಲೋಕದ ಇಂಧನ ಗಂದಿಗೆಯ ಕೆಳಗಿರುವ ಕಲಶವನ್ನು, ಅಮೃತ ಕಲಶವನ್ನು ತರ್ತಾನೆ. ಅಲ್ಲಿ ಹೋಗಿ ಹೋರಾಟ ಮಾಡಿ ದೇವಲೋಕದಲ್ಲಿ. ಯಾಕಂದರೆ ಅವನ ತಾಯಿಯ ದಾಸ್ಯವನ್ನು ಬಿಡಿಸೋದು ಅವನಿಗೆ ಮಹತ್ವ ಆಗಿತ್ತು. ವಿನೂತೆ ಅಂತ ಹೆಸರು ಗರುಡನ ತಾಯಿ. ಹಾಗೆ ಕದ್ರು ಮತ್ತು ವಿನೂತೆಯರಲ್ಲಿ ಒಂದು ಸ್ಪರ್ಧೆ ಇತ್ತು. ಅದರಲ್ಲಿ ವಿನೂತೆ ಸೋತವಳು ದಾಸಿಯಾಗಬೇಕು ಅಂತ, ಅದು ಕತೆ ದೊಡ್ಡದಾಗ್ತದೆ. ಆವಾಗ ದಾಸ್ಯವನ್ನು ಬಿಡಿಸುವುದಕ್ಕಾಗಿ ಅಮೃತ ಕಲಶ ತಂದರೆ ತಾನು ದಾಸ್ಯ ಬಿಡುತ್ತೇನೆ ಅಂತ ಕದ್ರು ಅವನ ಚಿಕ್ಕಮ್ಮ ಮಾತಾಡ್ತಾಳೆ. ಆಗ ಶತಂ ಪ್ರಯತ್ನ ಮಾಡಿ ದೇವಲೋಕಕ್ಕೆ ಹೋಗಿ ಹೋರಾಟ ಮಾಡಿ ಇಂದ್ರನ ಸಮೀಪ ಇರುವ ಆ ಅಮೃತ ಕಲಶವನ್ನು ತರ್ತಾನೆ. ತಂದು ಭೂಲೋಕದಲ್ಲಿ ಇಡಬೇಕಿದ್ರೆ ಅಲ್ಲೊಂದು 4 ಹುಲ್ಲು ಇರ್ತದೆ. ಆ ಹುಲ್ಲನ್ನು ಹೀಗೆ ಕಿತ್ತು ನೆಲಕ್ಕಿಡಬಾರ್ದು ಅಂತ ಆ ಹುಲ್ಲನ್ನು ಕಿತ್ತು ಆ ಹುಲ್ಲು ಮೇಲೆ ದರ್ಬೆ ಮೇಲೆ ಆ ಹುಲ್ಲೇ ದರ್ಬೆ, ಅದರ ಮೇಲೆ ಅಮೃತ ಕಲಶವನ್ನು ಇಟ್ಟ ತಕ್ಷಣ ದೇವೇಂದ್ರನ ಪುನಃ ದೇವಲೋಕಕ್ಕೆ ಒಯ್ದುಬಿಟ್ಟ ಆ ಕ್ಷಣದಲ್ಲಿ. ಯಾಕಂದರೆ ಇವನ ದಾಸ್ಯ ಬಿಡುಗಡೆಯಾಗಿತ್ತು. ಆದ್ದರಿಂದ ದರ್ಬೆಗೆ ಅಮೃತ ತಾಗಿದ ಕಾರಣ ದರ್ಬೆ ಪವಿತ್ರ ಅಂತ ಗಣಿಸಲ್ಪಡ್ತು. ಅಂತಹ ಒಂದು ದರ್ಬೆಗೆ ಪವಿತ್ರವಾದ ದಿನ ಅಂದರೆ ದರ್ಬೆ ಅಮಾವಾಸ್ಯೆ. ಈ ದರ್ಬೆಯ ಅಮಾವಾಸ್ಯೆಯ ದಿನವೇ ದೇವಲೋಕದಿಂದ ಅಮೃತ ಕಲಶವನ್ನು ತಂದು ದರ್ಬೆ ಮೇಲಿಟ್ಟ. ದರ್ಬೆಗೂ ಅಮೃತದ ಸೋಂಕು ಉಂಟಾಯಿತು. ಆ ವೇಳೆಯಲ್ಲಿ ಕದ್ರುವಿನ ಮಕ್ಕಳು ಕಾದ್ರವಿಯರು ಸರ್ಪಗಳು ಬಂದು ನೆಕ್ತಾವೆ, ತಮಗೂ ಅಮೃತ ಪ್ರಾಪ್ತಿಯಾಗಲಿ ಅಂತ ಆ ಜಾಗವನ್ನು, ಆ ದರ್ಬೆಯನ್ನು ನೆಕ್ಕಿದಾಗ ಹರಿತವಾದ ದರ್ಬೆ ಆದ್ದರಿಂದ ಒಂದಿದ್ದ ನಾಲಿಗೆ 2 ಆಗ್ತದೆ. ನಾಗರಹಾವಿಗೆಲ್ಲ ದ್ವಿಜಿಹ್ವಾ ಅಂತ ಹೆಸರು. 2 ನಾಲಿಗೆ ಆದದ್ದು ಅಲ್ಲಿಂದ. ಹಾಗಾಗಿ ಅಂತಹ ಒಂದು ಪವಿತ್ರವಾದ ದರ್ಬೆಯನ್ನು ತರುವುದಕ್ಕೂ ಒಂದು ಮುಹೂರ್ತವನ್ನು ನಮ್ಮ ಆರ್ಷ ಪರಂಪರೆಯಲ್ಲಿ ಹೇಳಿದ್ರು. ದರ್ಭಾಹರಣಂ, ದರ್ಬೆಯನ್ನು ತರೋದು, ಪೂಜೆ ಮಾಡೋದು. ದರ್ಭಾಹರಣ ಚತುರ್ದಶಿ ದಿನ, ದರ್ಬೆಯ ಪೂಜೆ ದರ್ಬೆಯ ಅಮಾವಾಸ್ಯೆ ಅಂದರೆ ಶ್ರಾವಣ ಬಹುಳ ಅಮಾವಾಸ್ಯೆ ದಿನ ಪೂಜೆ ಮಾಡಬೇಕು. ಯಾಕೆ ಪೂಜೆ ಮಾಡಬೇಕು ಅಂದರೆ ಆ ದರ್ಬೆಯಲ್ಲಿ ಬ್ರಹ್ಮ, ವಿಷ್ಣು, ರುದ್ರ ಈ 3 ದೇವತೆಗಳು ತ್ರಿಮೂರ್ತಿಗಳು ಇರ್ತಾರಂತೆ. ದರ್ಭೆಯ ಮೂಲದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು, ಕೊನೆಯಲ್ಲಿ ಈಶ್ವರ. ಆದ್ದರಿಂದ ದರ್ಬೆಗೆ ಪವಿತ್ರ ತ್ರಿಮೂರ್ತಿಗಳ ಆವಾಸ ಉಂಟು. ಅದಕ್ಕಾಗಿ ನಾವು ದರ್ಬೆಯ ಅಮಾವಾಸ್ಯೆ ದಿನ ತಂದು ಪೂಜೆ ಮಾಡಿ ಆ ದರ್ಬೆ ಮಾತ್ರ ಎಲ್ಲ ಪವಿತ್ರ ಅಪವಿತ್ರ ಕೆಲಸಗಳಿಗೆ ಗ್ರಾಹ್ಯವಾಗುತ್ತದೆ. ಬಾಕಿ ದಿನ ತಂದ ದರ್ಬೆ ಅಪವಿತ್ರ ಆಗ್ತದೆ. ಯಾಕೆ ದರ್ಬೆಯು ಅಪವಿತ್ರ ಆಗುವ ಸನ್ನಿವೇಶ ಇದೆ. ಅದನ್ನೇ ಹೇಳೋದು ದರ್ಭಾಹ ಪಿಂಡೇಶು ನಿರ್ಮಾಲ್ಯ. ಪಿಂಡಕ್ಕೆ ತಾಗಿದ ದರ್ಬೆಯನ್ನು ಪುನಃ ಉಪಯೋಗಿಸುವುದಿಲ್ಲ. ಅದೇ ಬಾಕಿ ಎಲ್ಲ ಕರ್ಮದಲ್ಲಿ ತಾಗಿಸಿದ ದರ್ಬೆಯನ್ನು ಪುನಃ ಉಪಯೋಗಿಸಬಹುದು. ಆದರೆ ಪಿಂಡಕ್ಕೆ ತಾಗಿದ ದರ್ಭಾ ಪಿಂಡೇಶು ನಿರ್ಮಾಲ್ಯತೆಯನ್ನು ಹೊಂದುತ್ತೆ. ಇನ್ನು ಬಾಕಿ ದಿನ ತಂದ ದರ್ಬೆ ಸೂತಗಾದಿಗಳು ಬಂದಾಗ ಅಷ್ಟು ಪವಿತ್ರ ಅಲ್ಲ ಅಂತ ಹೇಳ್ತಾರೆ. ಅದೇ ದರ್ಬೆಯ ಅಮಾವಾಸ್ಯೆ ದಿನ ಪೂಜೆ ಮಾಡಿದ ಆ ದರ್ಬೆ, ಅದಕ್ಕೆ ಸೂತಗಾದಿಗಳು ತಾಗುವುದಿಲ್ಲ. ಇಡೀ ವರ್ಷ ಅದು ಪವಿತ್ರವಾಗಿರುತ್ತದೆ ಎನ್ನುವ ದೃಷ್ಟಿಯಿಂದ ದರ್ಬೆಯ ಅಮಾವಾಸ್ಯೆ ಆಚರಣೆ ಇನ್ನೂ ಈಗಲೂ ಚಾಲ್ತಿಯಲ್ಲಿದೆ. ಅಂತಹ ದರ್ಬೆಯನ್ನು ತಂದು ಪೂಜೆ ಮಾಡಿದರೆ ನಮಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ಅನುಗ್ರಹ, ದೇವತೆಗಳ ಅನುಗ್ರಹ, ವಿಶೇಷವಾಗಿ ನಾಗದೇವತೆ ಮತ್ತು ಗರುಡನ ಅನುಗ್ರಹ ಆಗ್ತದೆ ಅಂತ ಆ ಒಂದು ರೂಢಿ ಇನ್ನೂ ಬಳಕೆಯಲ್ಲಿದೆ. ಓಂ ಶಂ. ಸಾಕು.